ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ತನಿಖೆ ಚುರುಕಾಗಿದ್ರೆ ರೇವಣ್ಣ ಮಾತ್ರ ಸಂಕಷ್ಟದಿಂದ ಪಾರಾಗೋದಕ್ಕೆ ಹೋಮ ಹವನದ ಮೊರೆ ಹೋಗಿದ್ದಾರೆ. ಇತ್ತ ಕೇಸಲ್ಲಿ ಯಾರನ್ನ ರಕ್ಷಿಸೋ ಮಾತೇ ಇಲ್ಲ ಅಂತ ಗೃಹ ಸಚಿವ ಪರಂ ಪುನರುಚ್ಚರಿಸಿದ್ದಾರೆ. ಅಶ್ಲೀಲ ವಿಡಿಯೋಗಳ ಹಗರಣವನ್ನ ಎಸ್ಐಟಿ ತನಿಖೆ ಕೈಗೆತ್ತಿಕೊಂಡಿರುವಾಗಲೇ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ವಾಪಸ್ಸಾಗೋ ಸುದ್ದಿ ಹೊರಬಿದ್ದಿದೆ. ದೇವೇಗೌಡ್ರೆ ಪ್ಲಾನ್ ಮಾಡಿ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಸಿಎಂ ಆರೋಪಿಸಿದ್ರೆ ವಿದೇಶಕ್ಕೆ ಹೋಗೋವರೆಗೆ ಕತ್ತೆ ಕಾಯ್ತಿದ್ರ ಅಂತ ಜೋಶಿ ಗುಡುಗಿದ್ದಾರೆ. ರಾಜಕೀಯ ನಾಯಕರು ನಾಲಗೆ ಹರಿಬಿಡಿಯೋ ಹುಚ್ಚಾಟ ಮುಂದುವರೆದಿದೆ. ಹಿರಿಯ ರಾಜಕಾರಣಿ ಮೋದಿ ಸತ್ರೆ ಈ ದೇಶದಲ್ಲಿ ಪ್ರಧಾನಿಯಾಗೋರು ಯಾರೂ ಇಲ್ವೇನೋ ಅಂತ ಪ್ರಶ್ನಿಸಿ ರಾಜು ಕಾಗೆ ವಿವಾದ ಸೃಷ್ಟಿಸಿದ್ದಾರೆ. ಇದಕ್ಕೆ ಕೇಸರಿ ನಾಯಕರು ಕೆಂಡವಾಗಿದ್ದಾರೆ. ಕಲಬುರಗಿಯನ್ನು ವಾಪಸ್ ಪಡೆಯೋದಕ್ಕೆ ಹಸ್ತಪಡೆ ಕಸರತ್ತು ಮುಂದುವರಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಮತಯಾಚಿಸಿದ್ದಾರೆ. ಇತ್ತ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಶರದ್ ಪವಾರ್ ಮತಬೇಟೆ ನಡೆಸಿದ್ದಾರೆ. ಮತ್ತೆ ರಾಜ್ಯಕ್ಕೆ ಲಗ್ಗೆ ಇಟ್ಟಿರೋ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚಿಸಿದರು. ಹಾವೇರಿಯಲ್ಲಿ ಬೊಮ್ಮಾಯಿ, ಹುಬ್ಬಳ್ಳಿಯಲ್ಲಿ ಜೋಶಿ ಪರ ಮತಯಾಚಿಸಿದರು. ಇತ್ತ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಮಿಂಚಿನ ಸಂಚಾರ ಮಾಡಿದರೆ ಶೆಟ್ಟರ್ ಗೆಲ್ಲಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.